ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಭೀಕರ ಕಾಲ್ತುಳಿತಕ್ಕೆ ಕಾರಣ ಏನು, ಯಾರ ಎಡವಟ್ಟು, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಜೊತೆಗೆ ಸ್ಫೋಟಕ ವಿಷಯಗಳು ಕೂಡ ಹೊರಬೀಳ್ತಿದೆ. ಇದೀಗ ಪೊಲೀಸರ ಪ್ರಾಥಮಿಕ ತನಿಖೆಯ ವೇಳೆ 3 ಪ್ರಮುಖ ಕಾರಣಗಳು ರಿವೀಲ್ ಆಗಿವೆ. ಅಷ್ಟೇ ಅಲ್ಲ, 2 ದಿನದಲ್ಲಿ ಪ್ರಕರಣದ ವರದಿಯನ್ನ ಕೊಡಬೇಕು ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಬಿಸಿ ಕೂಡ ಮುಟ್ಟಿಸಿದೆ. ಒಬ್ಬರಲ್ಲ ಇಬ್ಬರಲ್ಲ 11 ಯುವಕ ಯುವತಿಯರು, ಯಾರದ್ದು ನಿರ್ಲಕ್ಷ್ಯ, ಯಾರದ್ದು ಆತುರ, ಯಾರದ್ದು ಸಂಭ್ರಮ, ಪ್ರತಿಷ್ಠೆಗೆ ಅಮಾಯಕ ಜೀವಗಳು ಬಲಿಯಾಗಿವೆ. ಪ್ರಕರಣ ಪ್ರಾಥಮಿಕ ತನಿಖೆಯಲ್ಲಿ ಕಾಲ್ತುಳಿತಕ್ಕೆ ಕಾರಣವೇನು ಅನ್ನೋ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿವೆ. ಟಿವಿ 9ಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಒಂದೊಂದಾಗಿ ಹೇಳ್ತೀವಿ ಕೇಳಿ. ಕಾಲ್ತುಳಿತಕ್ಕೆ ಕಾರಣ ನಂಬರ್ 1, ವಿಧಾನಸೌಧ ಬಳಿ ಮಾಡಿದ ಅನೌನ್ಸ್ಮೆಂಟ್. ಜೂನ್ 4ರಂದು ರಾಜ್ಯದ ಶಕ್ತಿ ಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸರ್ಕಾರ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮ ವೀಕ್ಷಣೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು. ಆದರೆ ಇದೇ ವೇಳೆ ಓರ್ವ ಶಾಸಕ ಹಾಗೂ ಕಾರ್ಯಕ್ರಮ ನಿರೂಪಕರು ಇಲ್ಲಿ ಸನ್ಮಾನ ಮಾತ್ರ, ಎಲ್ಲರೂ ಸ್ಟೇಡಿಯಂ ಕಡೆ ಹೋಗಿ ಅಂತ ಮೈಕ್ನಲ್ಲಿ ಅನೌನ್ಸ್ ಮಾಡಿದ್ರಂತೆ. ಹೀಗೆ ಹೇಳ್ತಿದ್ದಂತೆ ಸಾವಿರಾರು ಜನ ಏಕಾಏಕಿ ಸ್ಟೇಡಿಯಂ ಕಡೆ ನುಗ್ಗಿ ಬಂದಿದ್ರು ಅನ್ನೋ ಬಗ್ಗೆ ಪೊಲೀಸ್ ಉನ್ನತ ಮೂಲಗಳು ಮಾಹಿತಿ ನೀಡಿವೆ. ಕಾಲ್ತುಳಿತಕ್ಕೆ ಕಾರಣ ನಂಬರ್ 2, ಸ್ಟೇಡಿಯಂ ಗೇಟ್ ತೆರೆಯದಂತೆ ಐಪಿಎಸ್ ಅಧಿಕಾರಿಯ ಸೂಚನೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ 21 ಗೇಟ್ಗಳಿವೆ. ಆರ್ಸಿಬಿ ಫ್ಯಾನ್ಸ್ ಮೀಟ್ ಕಾರ್ಯಕ್ರಮದ ದಿನ ಕೇವಲ 3 ಗೇಟ್ಗಳನ್ನ ಮಾತ್ರ ಓಪನ್ ಮಾಡಿದ್ರು. ಉಳಿದೆಲ್ಲ ಗೇಟ್ ಕ್ಲೋಸ್ ಆಗಿತ್ತು. ಯಾಕಂದ್ರೆ ವಿಧಾನಸೌಧ ಕಾರ್ಯಕ್ರಮ ಮುಗಿಯುವವರೆಗೂ ಗೇಟ್ ತೆಗೆಯದಂತೆ ಕೆಎಸ್ಸಿಎ ಪದಾಧಿಕಾರಿಗಳಿಗೆ ಫೋನ್ ಮಾಡಿ ಓರ್ವ ಐಪಿಎಸ್ ಅಧಿಕಾರಿ ಸೂಚನೆ ನೀಡಿದ್ರಂತೆ. ಇದು ಕೂಡ ದುರಂತಕ್ಕೆ ಮುಖ್ಯ ಕಾರಣ ಅನ್ನೋದು ಗೊತ್ತಾಗಿದೆ. ಕಾಲ್ತುಳಿತಕ್ಕೆ ಕಾರಣ ನಂಬರ್ 3, ಐಎಎಸ್ ವರ್ಸಸ್ ಐಪಿಎಸ್ ಅಧಿಕಾರಿಗಳ ನಡುವೆ ಮುಸುಕಿನ ಗುದ್ದಾಟ. ಐಎಎಸ್ ವರ್ಸಸ್ ಐಪಿಎಸ್ ಅಧಿಕಾರಿಗಳ ಮುಸುಕಿನ ಗುದ್ದಾಟವು ಘೋರ ದುರಂತಕ್ಕೆ ಕಾರಣವಾಗಿರುವ ಮಾತುಗಳು ಕೇಳಿ ಬರ್ತಿವೆ. ಭದ್ರತೆ ಕಷ್ಟ ಇದೆಯಂದ್ರೂ ಹಠ ಮಾಡಿ ಇವೆಂಟ್ ಮಾಡಿದ್ರ ಐಎಎಸ್ ಅಧಿಕಾರಿ ಅನ್ನೋ ಪ್ರಶ್ನೆ ಎದ್ದಿದೆ. ಅಧಿಕಾರಿ ತಮ್ಮನಿಗೆ ಕಾರ್ಯಕ್ರಮದ ಗುತ್ತಿಗೆ ನೀಡಲು ಹಠ ಬಿದ್ದು ಇವೆಂಟ್ ಮಾಡಿದ್ರ ಎಂಬ ಆರೋಪ ಕೇಳಿ ಬಂದಿದೆ. ತಮ್ಮ ಲಾಭಕ್ಕಾಗಿ ಸಹೋದರನಿಗೆ ಐಎಎಸ್ ಅಧಿಕಾರಿ ಕಾರ್ಯಕ್ರಮ ಜವಾಬ್ದಾರಿ ವಹಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಸರ್ಕಾರದ ನಡೆಗೆ ಭಾರತೀಯ ಪೊಲೀಸ್ ಒಕ್ಕೂಟ ಕೆರಳಿದೆ. ಪೊಲೀಸ್ ಅಧಿಕಾರಿಗಳ ಅಮಾನತು ವಾಪಸ್ ಪಡೆಯುವಂತೆ ಸಿಎಂಗೆ ಪತ್ರ ಬರೆಯಲಾಗಿದೆ. ಇತ್ತ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಇನ್ಮುಂದೆ ಇಂತಹ ಕಾರ್ಯಕ್ರಮಗಳಿಗೆ ಆರೋಗ್ಯ ಇಲಾಖೆಯ ಅನುಮತಿಯು ಕಡ್ಡಾಯ ಎಂದಿದೆ. ಒಂದ್ ಕಡೆ ಪ್ರಕರಣ ತನಿಖೆ ಚುರುಕುಗೊಂಡಿದ್ರೆ ಮತ್ತೊಂದ್ ಕಡೆ ಹೈಕೋರ್ಟ್ನಲ್ಲೂ ಕಾಲ್ತುಳಿತ ಪ್ರಕರಣದ ವಿಚಾರಣೆ ನಡೆದಿದೆ. 2 ದಿನದಲ್ಲಿ ವರದಿ ಸಲ್ಲಿಸಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ. ಕಾಲ್ತುಳಿತ ದುರಂತದ ಬಗ್ಗೆ ಹೈಕೋರ್ಟ್ ಸ್ವಯಂ ದೂರು ದಾಖಲಿಸಿಕೊಂಡಿದ್ದು ವಿಚಾರಣೆ ನಡೆಸುತ್ತಿದೆ. ಜೂನ್ 12ರೊಳಗೆ ಮುಚ್ಚಿದ ಲಕೋಟೆಯಲ್ಲಿ ಪ್ರಕರಣದ ವರದಿ ಸಲ್ಲಿಸುವಂತೆ ಸರ್ಕಾರಕ್ಕೆ ಕೋರ್ಟ್ ಸೂಚನೆ ನೀಡಿದೆ. ಸರ್ಕಾರದ ವರದಿ ಆಧರಿಸಿ ಮೃತರ ಪರವಾಗಿ ಸಲ್ಲಿಕೆಯಾಗಿರುವ ಮಧ್ಯಂತರ ಅರ್ಜಿಗಳ ವಿಚಾರಣೆ ಬಗ್ಗೆ ಹೈಕೋರ್ಟ್ ತೀರ್ಮಾನಿಸಲಿದೆ. ಹೈಕೋರ್ಟ್ನಲ್ಲಿ ಇದೇ ವೇಳೆ ನಿಖಿಲ್ ಸೋಸಲೆ ಸೇರಿ ಇತರೆ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಆರೋಪಿಗಳ ಪರ ವಕೀಲ ಸಂದೇಶ್ ಚೌಟಾ ಸುಪ್ರೀಂ ಕೋರ್ಟ್ನ ತೀರ್ಪು ಉಲ್ಲೇಖಿಸಿ ಆರೋಪಿಗಳ ಬಂಧನ ಕಾನೂನು ಬಾಹಿರ ಅಂತ ವಾದಿಸಿದ್ರು. ಆದರೆ ಸರ್ಕಾರದ ಪರ ವಕೀಲರು ಕಾಲಾವಕಾಶಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ನಾಳೆ ಬೆಳಗ್ಗೆ 10:30ಕ್ಕೆ ಮುಂದೂಡಲಾಗಿದೆ. ನಾಳೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಹಾಗೂ ಗಾಯಾಳುಗಳ ಹೇಳಿಕೆಯನ್ನು ಕೋರ್ಟ್ ದಾಖಲಿಸಿಕೊಳ್ಳಲಿದೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕೆಎಸ್ಸಿಎಗೆ ಬಿಸಿಸಿಐ ಬಿಗ್ ಶಾಕ್ ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಿದ್ದ ಭಾರತ ಎ ಮತ್ತು ಸೌತ್ ಆಫ್ರಿಕಾ ಎ ನಡುವಿನ ಸರಣಿಯನ್ನ ಸ್ಥಳಾಂತರ ಮಾಡುವ ಸಾಧ್ಯತೆ ಇದೆ. ಅಕ್ಟೋಬರ್ 30ರಿಂದ ನವೆಂಬರ್ 2ರವರೆಗೆ ನಡೆಯಬೇಕಿದ್ದ ಮಹಿಳಾ ಏಕದಿನ ವಿಶ್ವಕಪ್ ಪಂದ್ಯಗಳನ್ನು ಸ್ಥಳಾಂತರ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ 9.